ನಿಮ್ಮ ಮಗ ಬೇಗ ಹೇಳ್ತಾ ಇಲ್ವಾ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ವಾ, ಸೊ ಅಥವಾ ಅಸಡ್ಡೆನಾ, ಬೆಳಗ್ಗೆ 8 ಗಂಟೆಗೆ ಅಲಾರಾಮ್ ಇಟ್ಟರು ಅಲ್ಲ ಬೆಳಗ್ಗೆ 6 ಗಂಟೆಗೆ ಅಲಾರಾಮ್ ಇಟ್ಟರು ಕೂಡ ಹೇಳೋದೇ 8-8:30 ಆಗುತ್ತೆ. ಈ ಥರ ಮಾತು ಕೇಳಲ್ಲ ಅಂತಂದರೆ ಕಲರ್ ನ್ಯೂಮರಾಲಜಿನಲ್ಲಿ ಬಣ್ಣಗಳ ಸಂಖ್ಯಾಶಾಸ್ತ್ರದಲ್ಲಿ ಯಾವ ನಂಬರ್ನ ಹಾಕಬೇಕು ಮೇಡಮ್? ತುಂಬ ಜನ ಪೇರೆಂಟ್ಸ್ಗಳ ಕಂಪ್ಲೇಂಟ್ ಇದು. ಸರ್, ಎಲ್ಲರೂ ಆನ್ ಟೈಮ್ ಏನು ಕೆಲಸ ಮಾಡಲ್ಲ, ಅಂದರೆ ಡಿಲೇ ಮಾಡ್ತಿರ್ತಾರೆ. ಅಂದರೆ ಇವಾಗ ಹೊಸ ಜಾಬ್ ಹೋಗಬೇಕು, ಹೋಗಲ್ಲ, ಮನೆಯಲ್ಲೇ ಕೂತಿರೋದು, ನಾಳೆ ಮಾಡೋಣ ಇಲ್ಲ ಏನಾದ್ರು ಕೆಲಸ ಹೇಳಿದ್ರೆ ಅದು ನಾಳೆ ಮಾಡ್ತೀನಿ ಅಥವಾ ಆಮೇಲೆ ಮಾಡ್ತೀನಿ. ಮಕ್ಕಳಲ್ಲೂ ಅಷ್ಟೇ, ಬೆಳಿಗ್ಗೆ 6 ಗಂಟೆಗೆ ಹೇಳ್ತೀನಿ ಅಂದ್ಬಿಟ್ಟು 8 ಗಂಟೆಗೆ ಹೇಳ್ತಾರೆ. ಆ ಮಕ್ಕಳಿಗೆಲ್ಲ ಏನು ಮಾಡಬೇಕು ಅಂದರೆ, ಮಕ್ಕಳಾದರೆ ಬುಕ್ಕಲ್ಲಿ ಅಥವಾ ಗೋಡೆ ಮೇಲೆ ಅವ್ರು ಮಲ್ಗೋ ರೂಮ್ ಹತ್ರ ಅಥವಾ ಅವ್ರು ಮಲ್ಗೋ ಬೆಡ್ ಅಡಿಗಡೆ ನಂಬರ್ 7 ರೆಡ್ಡಲ್ಲೇ ಬರಿಬೇಕು. ಯಾಕಂದರೆ ಅದು ಡೈರೆಕ್ಷನ್, ಅವ್ರು ಡೈರೆಕ್ಷನ್ ವಿರುದ್ಧವಾಗಿ ಹೋಗ್ತಾ ಇರ್ತಾರಲ್ವ, ಯಾರೇ ಆದರೂ ಕೂಡ. ಈಗ ಹೇಳಿದ ಕೆಲಸ ಮಾಡಲ್ಲ ಅಂದರೆ ಅವ್ರು ಹೇಳಿದ ಮಾತು ಕೇಳಲ್ಲ, ಇಂಡೈರೆಕ್ಟ್ ಡೈರೆಕ್ಷನ್ ಚೇಂಜ್ ಆಗಿದೆ. ಆ ಡೈರೆಕ್ಷನ್ನ ಕೊಡಲಿಕ್ಕೆ ನಂಬರ್ 7 ರೆಡ್ನ ಅವರು ಚಿಕ್ಕ ಮಕ್ಕಳಾದರೆ ಬೆಡ್ ಅಡಿಗಡೆ ಬರೆದಿಡ್ಬೋದು, ದೊಡ್ಡವರಾದರೆ ಅವ್ರ ಮೊಬೈಲಲ್ಲಿ ಅಂದರೆ ಮೊಬೈಲ್ ವಾಲ್ಪೇಪರ್ ಮಾಡ್ಕೋಬೋದು. ತುಂಬ ಜನ ಹೇಳ್ತಾರೆ ಹೊಸ ಜಾಬಿಗೆ ಹೋಗಬೇಕು ನನಗೆ ಯಾಕೋ ಅಂದರೆ ಅಷ್ಟು ಅವ್ರು ಆ್ಯಕ್ಟಿವ್ ಆಗಿ ಯಾವುದ್ರ ಬಗ್ಗೆನೂ ಇದು ಮಾಡ್ತಾ ಇರಲ್ಲ. ಅಂದ್ರೆ ನಂಗೆ ಆ ಕೆಲಸ ಮಾಡಬೇಕು, ಆಮೇಲೆ ಮಾಡಿದ್ರಾಯ್ತು, ಇಲ್ಲ ಯಾವುದೋ ಜಾಬ್ ಹೋಗ್ಬೇಕು, ಆ ಥರ ಇದ್ದಾಗ ನಂಬರ್ 7 ರೆಡ್ ಹಾಕಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ವಾಲ್ಪೇಪರ್ ಆದರೂ ಮಾಡ್ಕೊಳ್ಳಿ, ಅವ್ರ ಗೋಡೆ ಮೇಲಾದರೂ ಅನ್ಸ್ಕೊಳ್ಳಿ, ಅಥವಾ ಮಲ್ಗೋ ಬೆಡ್ ಅಡಿಗಡೆ ಆದರೂ ಬರ್ದಿಟ್ಕೊಳ್ಳಿ, ಎಲ್ಲಾನು ಕೂಡ ವರ್ಕ್ ಆಗುತ್ತೆ. ಅಥವಾ ಫಾರ್ಮಲ್ಲೂ ಕೂಡ ಬರ್ಕೊಬಹುದು ನಂಬರ್ 7 ರೆಡ್ ಅಂತ. ಎಲ್ಲಿ ರೆಡ್ ಅಲ್ಲೇ ಬರಿಬೇಕು, ಈ ಎಲ್ಲಿ ಬೇಕಾದ್ರೂ ಬರೀ, ಇಲ್ಲಿ ಡೈರೆಕ್ಷನ್ ಅಂತ ತಗೊಂಡ್ರೆ ಇಲ್ಲಿ ಕೂಡ ಬರಿಬಹುದು ಈ ತರ ನಂಬರ್ 7 ಅಂತ. ಆದ್ರೆ ಇಲ್ಲಿ ಬರೆದ್ರು ಆಗುತ್ತೆ, ಫಾರ್ಮ್ ಅಲ್ಲಿ ಎಲ್ಲಿ ಕೂಡ ಬರಿಬಹುದು ನಂಬರ್ 7. ಚೀಟಿಲಿ ಕೂಡ ಬರೆದು ಅಂಟಿಸ್ಕೊಳ್ಳಬಹುದು, ಮೊಬೈಲ್ ನ ಡಿಪಿಎಲ್ ಅಲ್ಲಿ ಕೂಡ ಹಾಕೊಳ್ಳಬಹುದು, ಸ್ಕ್ರೀನ್ ಸೇವರ್ ಅಲ್ಲಿ ಹಾಕೊಳ್ಳಬಹುದು, ಎಲ್ಲದಕ್ಕೂ ಕೂಡ ವರ್ಕ್ ಆಗುತ್ತೆ. ನೀವು ಎಲ್ಲೇ ಬರ್ದಿಡಿ, ನಿಮ್ ಜೊತೆ ಇರ್ಬೇಕದಷ್ಟೇ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲರೂ ಕೂಡ ಇದನ್ನ ಟ್ರೈ ಮಾಡಿ. ನಿಮ್ಮ ಮೊಬೈಲ್ ಅಲ್ಲಿ ಯಾವ ನಂಬರ್ ಇದೆ? ನಾನು ಸದ್ಯಕ್ಕೆ ನಂಬರ್ 0 ಹಾಕೊಂಡಿದ್ದೀನಿ, ಅಂದ್ರೆ ಬ್ಲ್ಯಾಕ್ ಅಲ್ಲಿ. ಅಂದ್ರೆ ನಂಗೆ ಸ್ವಲ್ಪ ಇವಾಗ ಕೆಲಸ ಇರ್ಬೋದು, ಬೇರೆದೇನೋ ಸ್ವಲ್ಪ ಒತ್ತಡ ಅನಿಸ್ತಾ ಇತ್ತು. ಯಾವುದೇ ತರ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದಾಗತ್ತೆ. ಯಾಕಂದ್ರೆ ಕೆಲವೊಂದ್ಸಲ ಯೂರಿನ್ ಇನ್ಫೆಕ್ಷನ್ ಆ ಥರ ಎಲ್ಲ ಆಗ್ತಾ ಇರ್ಬೋದು, ಅಥವಾ ಏನೋ ಕಿಡ್ನಿನಲ್ಲಿ ಏನಾದರೂ ಎಸೆನ್ಸ್ ಕಡಿಮೆ ಅನ್ಸ್ಬೋದು, ಅಥವಾ ಎನರ್ಜಿ ಲೋ ಅನ್ಸ್ಬೋದು. ಆವಾಗ ನಾವೇನ್ ಮಾಡ್ತೀವಿ, 0 ಅನ್ನೋದನ್ನ ನನ್ನ ಮೊಬೈಲ್ ಸ್ಕ್ರೀನ್, ಸದ್ಯಕ್ಕೆ ನನ್ನ ಮೊಬೈಲ್ ಸ್ಕ್ರೀನ್ ಸೇವರ್ ಇರೋದು 0 ಇರೋದು. ಓಕೆ, ನಂಬರ್ 7 ಹಾಕ್ಬಿಟ್ಟು ರೆಡಿ ಆಗ್ಬಿಟ್ಟಿದ್ದೀರಾ ನೀವು. ಅದಕ್ಕೆ ಸೊ ಹಾಗೆ ಹೇಳಿದಷ್ಟೇ 7 ಅನ್ನೋಂಥದ್ದು ಕೆಂಪು ಕಲರ್ನಲ್ಲಿ, ರೆಡ್ ಕಲರ್ನಲ್ಲಿ 7 ಅಂತಂದ್ರೆ ಬಿಳಿ ಚೀಟಿ ಮೇಲೆ ಬರೆದ್ಬಿಟ್ಟು ಗೋಡೆ ಮೇಲೆ ಅಂಟಿಸಿ, ಇಲ್ಲಾಂದರೆ ಅವ್ರ ಪಿಲ್ಲೋ ಹತ್ರನ ರೆಡಿ, ಇಲ್ಲಾಂದರೆ ಮೊಬೈಲ್ನಾದ್ರೂ ಸ್ಕ್ರೀನ್ ಸೇವರ್ ಮಾಡಿ ಇಟ್ಕೊಳ್ಳಿ. ಇದು ಏನು ಮಾಡುತ್ತೆ ಅಂತಂದರೆ ಅವನ್ನ ಎಬ್ಸುತ್ತೆ. ನಾಳೆ ಮಾಡ್ತೀನಮ್ಮ, ನಾಳಿದ್ದು ಮಾಡ್ತೀನಮ್ಮ, ಅಯ್ಯೋ ಆಮೇಲೆ ಹೋಗ್ತೀನಿ, ಅಂಗಡಿಗೆ ಹೋಗ್ಬಿಟ್ಟು ಬಾ ಅಂತಂದ್ರೂ ಕೂಡ ಸಾಕು, ಅರ್ಧ ಗಂಟೆ ಅಲ್ಲೇ ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ. ಅಥವಾ ಯಾವ್ದಾದ್ರು ಕಾಲೇಜ್ ಅಡ್ಮಿಷನ್ಗೆ ಹೋಗಬೇಕು, ನಾಳೆ ರೆಡಿ ಆಗಪ್ಪ ಅಂತಂದರೆ ನಾಳೆ ಅವ್ನು ರೆಡಿನೇ ಆಗಿರಲ್ಲ. ಹಸ್ಬೆಂಡ್ಗೆ ಏನೋ ಹೇಳಿರ್ತಾರೆ, ಸೊ ನಾಳೆ ಆಫೀಸಿಂದ ನೀವು ಬೇಗ ಬರಬೇಕು ಅಂತಂದರೆ ಅವ್ನು ಆಫೀಸಲ್ಲಿ ಯೋಚನೆ ಮಾಡ್ಕೋತಿರ್ತಾರೆ, ಆಮೇಲೆ ಹೋದಾಯಿತು ಅಂತ. ಅವೆಲ್ಲವೂ ಕೂಡ 7 ಆಗ್ತಿದ್ದಂಗೆ ಆಕ್ಟಿವ್ ಆಗುತ್ತೆ. ಸೊ ಟೈಮಿಗೆ ಕರೆಕ್ಟಾಗಿ ಅವರು ಅವ್ರ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅಲ್ವಾ? ಒಳ್ಳೆ ಅದ್ಭುತವಾದ ಒಂದು ನಂಬರ್ ಇದು. ಹೇಳ್ಬೇಕಂದ್ರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂದ್ರೆ ಅಷ್ಟು ಪರ್ಪಸ್ ಆಗೋದು ಕೆಲಸ ಮಾಡುತ್ತೆ ಸರ್. ಓಕೆ, ನೀವು ಕಡೆ ಇಲ್ಲಿ ಎಲ್ಲರ ಕೆಲಸ ಮಾಡ್ತಾ ಇದ್ದಾಗ ಇದೆಲ್ಲ ಹೇಳಿದಾರಾ ಇಲ್ಲಿ? ಹೇಳಿದೀವಿ ತುಂಬಾ ಜನಕ್ಕೆ. ಅಂದ್ರೆ ನಾವು ಬರ್ದಿಡ್ತೀವಿ, ಯಾರಾದ್ರೂ ಸರಿಯಾಗಿ ಕೆಲಸ ಮಾಡಲ್ಲ, ಆಫೀಸ್ ವರ್ಕರ್ಸ್ ಇರ್ಬೋದು ಅಥವಾ ನಮ್ಮಲ್ಲೇ ಹೀಲರ್ಸ್ ಇರ್ಬೋದು, ನಿಧಾನ ಮಾಡ್ತಿರ್ತಾರೆ. ಅವಾಗ ನಾವು ಅವರ ಪಕ್ಕದಲ್ಲಿ ಹೋಗ್ಬಿಟ್ಟು ಬರ್ದಿಟ್ಟಿರ್ತೀವಿ ಕೆಲವೊಂದು ಟೈಮ್. ಅವರು ಅಂದ್ರೆ ಬರಿಬಹುದು, ಏನು ತೊಂದ್ರೆ ಇಲ್ಲ. ಅವ್ರಿಗೆ ಗೊತ್ತಾದ್ರೆ ನನ್ ಬೇಗ ಹೇಳಕ್. ಇವಾಗ ಫಸ್ಟ್ ನ್ಯೂ ಕಮರ್ಸ್ ಆದ್ರೆ ಅಷ್ಟು ಯೋಚನೆಗಳನ್ನ ಮಾಡಿರಲ್ಲ, ಆಮೇಲೆ ಗೊತ್ತಾದಾಗ ನಗಾಡ್ಕೊಂಡಿರ್ತೀವಿ. ಬಟ್ ಅಲ್ಲ ರೆಡಿ ಆಗಿರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ, ಲೈಫ್ ಚೆನ್ನಾಗಿ. ಹೌದು, ಅವರು ಬೇಗ ಅಂದ್ರೆ ಅದನ್ನ ಕಲಿಯೋದು ಕೂಡ ಚೆನ್ನಾಗಿ ಕಲ್ತಿರ್ತಾರೆ. ಎಸ್, ಇದೆಲ್ಲವೂ ಕೂಡ ಈಗ ಕಲರ್ ನ್ಯೂಮರಾಲಜಿ ಬುಕ್ ಅನ್ನಲ್ಲಿ ಇದೆ. ಖಂಡಿತ ಇದೆ, ನಮ್ದೇ ಬುಕ್ ಸರ್ ಬರ್ದಿರುವಂತದ್ದು ನೋಡಿ. ನಂಬರ್ ನ್ಯೂಮರಾಲಜಿ ಕನ್ನಡ ಇಂಗ್ಲಿಷು ಎರಡೂ ಕೂಡ ಇದೆ. ಹಾಗೂ ನಮ್ದು ಇವಾಗ ಮುದ್ರಾ ಕ್ಲಾಸಸ್ ಬರುತ್ತೆ, ನೆಕ್ಸ್ಟ್ ಮಂತ್ ಅಲ್ಲಿ ಇದೆ. ನೆಕ್ಸ್ಟ್ ಮಂತ್ ಮೇ 2 ಇಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಕೂಡ ಎಲ್ಲರೂ ಜಾಯ್ನ್ ಆಗಿ. ಅಭಿನವ್ ಅಂತ ಇದ್ದಾರೆ, ಅವರು ಆ ಕ್ಲಾಸ್ನ ತಗೋತಾ ಇದ್ದಾರೆ. ಅದೇ ಮತ್ತೆ ಅದಾದ ನಂತರ ಸರ್ದೆ ಮರ್ಮ ಕ್ಲಾಸಸ್ ಬೇರೆ ಇದೆ. ಅದ್ರ ಜೊತೆಗೆ ಅವ್ರದ್ದು ಆಕ್ಯುಪ್ರೆಷರು ಕೂಡ ಅದ್ರ ಜೊತೆ ಜಾಯ್ನ್ ಆಗುತ್ತೆ ಮರ್ಮ ಜೊತೆಗೆ. ಮತ್ತೆ ಕಲರ್ ಥೆರಪಿ ಕೂಡ ಕ್ಲಾಸಸ್ ಇದೆ. ಅದ್ರ ಜೊತೆಗೆ ಅವರು ನಾಲ್ಗೆನ ಹೇಗೆ ಪರಿಶೀಲನೆ ಮಾಡೋದು, ಯಾವ್ಯಾವ ಆರ್ಗನ್ ಹೇಗೆ ಕೆಲಸ ಮಾಡುತ್ತೆ, ಅದು ಕೋಲ್ಡ್ ಇದೆಯಾ ಅಥವಾ ಹೀಟ್ ಇದೆಯಾ, ಹ್ಯುಮಿಡಿಟಿ ಇದೆಯಾ, ಎಲ್ಲದನ್ನು ಕೂಡ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದರೆ ನಾವು ಆ ಕ್ಲಾಸ್ನೆಲ್ಲ ಇಲ್ಲಿ ಹೇಳಿ ಕಲ್ತಿರೋದ್ರಿಂದ ನಮ್ಗೆ ಗೊತ್ತವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಎಲ್ಲರೂ ಕೂಡ ಈ ಕೋರ್ಸ್ನ ಜಾಯ್ನ್ ಆಗಿ ಎಲ್ಲರೂ ಕೂಡ ಇದನ್ನ ಉಪಯೋಗನ ಪಡಿತಾ ಬನ್ನಿ.
ರೈಟ್ ನ್ಯೂಸ್.